ಬೆಳಿಚೇರಿ ಎನ್ನುವ ಗ್ರಾಮದಲ್ಲಿ ಕೃಷ್ಣಯ್ಯ ಎನ್ನುವ ವ್ಯಕ್ತಿ ಒಂದು ಮರದ ಕೆಳಗೆ ಕೂತ್ಕೊಂಡು ಎಣ್ಣೆ ವ್ಯಾಪಾರ ಮಾಡ್ತಿದ್ದ. ಊರಿನ ಜನಗಳು ಪದೇ ಪದೇ ಬಂದು ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಕೃಷ್ಣಯ್ಯ ಅವನೇ ಸ್ವಂತವಾಗಿ 4 ಜನರನ್ನು ಕೆಲಸಕ್ಕೆ ಇಟ್ಕೊಂಡು ಎಣ್ಣೆಯನ್ನು ತಯಾರಿಸ್ತಿದ್ದ. ಅವನ ಬಳಿ ಕಡ್ಲೆ ಎಣ್ಣೆ, ತೆಂಗಿನ ಎಣ್ಣೆ, ಎಳ್ಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಅನ್ನು ಮಾರಾಟ ಮಾಡ್ತಿದ್ದ. ಕಲಬೆರಕೆ ಇಲ್ಲದ ಉತ್ತಮವಾದ ಎಣ್ಣೆಯನ್ನು ಕೃಷ್ಣಯ್ಯ ಮಾರಾಟ ಮಾಡ್ತಿದ್ದ. ಬಿಸಿಲು ಕಾಲದಲ್ಲಿ ಕೃಷ್ಣಯ್ಯ ತುಂಬಾ ಹೆಚ್ಚಾಗಿ ಎಣ್ಣೆಯನ್ನು ವ್ಯಾಪಾರ ಮಾಡ್ತಿದ್ದ. ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಎಣ್ಣೆ ವ್ಯಾಪಾರ ಮಾಡಿ ಆ ನಂತರ ಜನರ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದ. ಕೃಷ್ಣಯ್ಯನಿಗೆ 2 ಎತ್ತುಗಳು ಇತ್ತು. ಇಬ್ಬರು ಎತ್ತನ್ನು ಓಡಿಸಿಕೊಂಡು ಕಬ್ಬಿಣ ತೋಟವನ್ನು ನೋಡ್ಕೋತಾ ಇದ್ರು. ಇನ್ನಿಬ್ಬರು ಎಣ್ಣೆಗಳನ್ನು ತೆಗೆಯುವ ಕೆಲಸದಲ್ಲಿ ಇದ್ರು. ಹೀಗೆ ತೆಗೆದ ಎಣ್ಣೆಯನ್ನು ಕೃಷ್ಣಯ್ಯ ಬಾಟಲಲ್ಲಿ ತುಂಬಿಸ್ತಾ ಇದ್ದ. ಇದೇ ಕೃಷ್ಣಯ್ಯನ ದಿನಚರಿ. ಅದು ಮಳೆಕಾಲ. ಮಳೆ ಬರುವುದರಿಂದ ಎಣ್ಣೆಯನ್ನು ಮಾರಾಟ ಮಾಡಲು ಸಾಧ್ಯವಾಗದೆ, ಹೊರಗಡೆ ಕೂಡ ಹೋಗಲು ಸಾಧ್ಯವಾಗದೆ ಎಣ್ಣೆ ಮಂಡಿಯನ್ನು ಮುಚ್ಚಿಸಿದ ಕೃಷ್ಣಯ್ಯ. ಜನರು ಮಳೆಯನ್ನು ನೋಡಿ ತುಂಬಾ ಎಣ್ಣೆಯನ್ನು ತಗೊಂಡು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು. ಕೃಷ್ಣ, ಒಂದು 10 ಲೀಟರ್ ಕಡಲೆ ಎಣ್ಣೆಯನ್ನು ಕೊಡು, ಸಂಗ್ರಹಣೆ ಮಾಡಿಕೊಳ್ಳಲಾ? ಹೌದು. ನೀವು ಒಬ್ರೇ ಅಷ್ಟೊಂದು ಎಣ್ಣೆಯನ್ನು ತೆಗೆದುಕೊಂಡ್ರೆ ಬೇರೆ ಜನರಿಗೆ ಇರೋದಿಲ್ಲ ನರಸಯ್ಯ. ನಿನಗೆ ವ್ಯಾಪಾರ ಆಗೋದು ತಾನೇ ಮುಖ್ಯ, ಅದನ್ನ ಯಾರು ತಗೊಳ್ತಾರೆ ಎನ್ನುವುದು ಕೂಡ ಮುಖ್ಯನಾ? ನಿನ್ನ ಜೊತೆ ಹಣ ಇರುವ ಕಾರಣ ನೀನು ತುಂಬಾ ಎಣ್ಣೆಯನ್ನು ತೆಗೆದುಕೊಂಡು ಶೇಖರಣೆ ಮಾಡಿ ಇಡ್ತೀಯಾ. ಆದ್ರೆ 50-100ಕ್ಕೆ ಎಣ್ಣೆ ತೆಗೆದುಕೊಳ್ಳುವವರು ಕೂಡ ಇದ್ದಾರಲ್ವಾ, ಅವರಿಗೆ ಕೂಡ ಬೇಕಲ್ವಾ? ಸರಿ, ಇವಾಗ ಏನ್ ಹೇಳ್ತೀಯಾ? ಮಳೆಕಾಲ ಅಲ್ವಾ, ಅದಕ್ಕೇನೆ ಎಣ್ಣೆ ಮಂಡಿಯನ್ನು ಮುಚ್ಚಿದೀನಿ. ಇಲ್ಲಾಂದ್ರೆ ನೀನು ಕೇಳುವ ಎಣ್ಣೆಯನ್ನು ಕೊಡ್ತಿದ್ದೆ. ಬೇಕಂದ್ರೆ ಒಂದು 5 ಲೀಟರ್ ತಗೊಂಡೋಗು. ಆ ನಂತರ ಇನ್ನು ಸ್ವಲ್ಪ ದಿನದಲ್ಲೇ ವ್ಯಾಪಾರ ಮತ್ತೆ ಆರಂಭಿಸ್ತೀನಿ. ಆವಾಗ ಬೇಕಾದ್ರೆ ನಿನ್ಗೆ ಎಷ್ಟು ಎಣ್ಣೆ ಬೇಕಾದ್ರೂ ತಗೊಂಡೋಗು. ಸರಿ ಕೊಡು. ಕೃಷ್ಣಯ್ಯನ ಜೊತೆ ಪ್ರತಿದಿನ ಕೂಲಿ ಕೆಲಸ ಮಾಡುವವರು, ವಯಸ್ಸಾದವರು ಅವಾಗವಾಗ ಬಂದು ಕಡಿಮೆ ಬೆಲೆಗೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಯಾರಿಗೂ ಇಲ್ಲ ಅಂತ ಹೇಳದೆ ಎಣ್ಣೆಯನ್ನು ಕೊಡ್ತಾ ಇದ್ದ. ಹೀಗೆ ಮಳೆ ಕಡಿಮೆಯಾಗದೆ ದಿನದಿಂದ ದಿನಕ್ಕೆ ಮಳೆ ಕೂಡ ಜಾಸ್ತಿ ಆಯಿತು. ಎಣ್ಣೆ ಮಂಡಿ ಕೂಡ ನಿಂತೋಯ್ತು. ಕೃಷ್ಣಯ್ಯ ಏನ್ ಮಾಡೋದು ಅಂತ ಆಲೋಚನೆ ಮಾಡಿದ. ಆಗ ವೆಲಿಚೇರಿಗೆ ಬಂದ ಬಾಬು ಎನ್ನುವ ವ್ಯಕ್ತಿ. ಮಳೆ ಇಲ್ಲದ ಸಂದರ್ಭದಲ್ಲಿ ಬಾಬು 2 ಕೈಯಲ್ಲಿ 2 ಬ್ಯಾಗ್ ಅನ್ನು ಹಿಡಿದುಕೊಂಡು ಬರ್ತಾ ಇದ್ದ. ಎಣ್ಣೆ ಬೇಕಮ್ಮ, ಎಣ್ಣೆ. ಅಡುಗೆಗೆ ಸನ್ಫ್ಯೂರ್ ಎಣ್ಣೆ, ತಲೆಗೆ ತೆಂಗಿನ ಎಣ್ಣೆ, ದೀಪಕ್ಕೆ ದೀಪದ ಎಣ್ಣೆ. ಅರ್ಧ ಕೆಜಿ ಬರೀ 30 ರೂಪಾಯಿ ಮಾತ್ರ. ಯಾರ್ ಬೇಕಾದ್ರೂ ಬನ್ನಿ, ಎಣ್ಣೆ ಬೇಕಮ್ಮ, ಎಣ್ಣೆ. ಯಾವ ಎಣ್ಣೆ ತೆಗೆದುಕೊಂಡ್ರು 30 ರೂಪಾಯಿ ಅಂತ ಎಲ್ಲರೂ ಕೂಡ ಆಶ್ಚರ್ಯಪಟ್ರು. ಆದ್ರೆ ಯಾರು ಕೂಡ ಎಣ್ಣೆಯನ್ನು ತೆಗೆದುಕೊಳ್ಳಲು ಮುಂದೆ ಬರ್ಲಿಲ್ಲ. ಅವರಿಗೆ ಸನ್ಫ್ಯೂರ್ ಎಣ್ಣೆ ಯಾವುದು ಅಂತನೂ ಗೊತ್ತಿರ್ಲಿಲ್ಲ. ಅವನ ವ್ಯಾಪಾರ ನಡೆಯಲು ಏನೇನೋ ಕೆಲಸವನ್ನು ಮಾಡ್ತಾ ಇದ್ದ ಬಾಬು. ಇಷ್ಟು ಕಡಿಮೆ ಬೆಲೆ ಅಂತ ಹೇಳಿದ್ರು ಯಾರು ಬರ್ಲಿಲ್ಲ, ಯಾಕೆ? ನೀವು ಕಡಿಮೆ ಬೆಲೆ ಅಂತ ಹೇಳಿದ್ರು ಬರೋದಿಲ್ಲ. ಇನ್ನು ನನ್ನ ಹೆಸರಿಟ್ಟು ಕರಿತಿದ್ದೀಯೋ ಅಥವಾ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀಯೋ ಗೊತ್ತಿಲ್ಲ ಗೋಪಿ. ಅಯ್ಯೋ, ಮರ್ಯಾದೆಯಿಂದನೇ ಕರಿತಿದ್ದೀನಿ ಅಣ್ಣ. ಸರಿ, ಇವಾಗ ಏನ್ ಮಾಡೋದು? ಯಾವ್ದಾದ್ರು ಐಡಿಯಾ ಇದ್ರೆ ಕೊಡು. ಒಂದು ಕೆಲಸ ಮಾಡಿ, ಒಂದ್ಸಲ ಊರಿನ ಜನರಿಗೆ ಉಚಿತವಾಗಿ ಎಣ್ಣೆಯನ್ನು ಕೊಡಿ. ಆನಂತರ ಎಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ. ನಾನು ಎಲ್ಲರಿಗೂ ಉಚಿತವಾಗಿ ಕೊಡ್ತೀನಿ. ಅವರ ದುಡ್ಡನ್ನು ನೀನ್ ಕೊಡ್ತೀಯಾ? ಹಾಗಂದ್ರೆ ನಿಮಗೆ ಲಾಭ ಬಂದ್ರೆ ಲಾಭದಲ್ಲಿ ನನಗೆ ಅರ್ಧ ಪಾಲನ್ನು ಕೊಡ್ತೀರಾ? ದೊಡ್ಡ ಪ್ಲಾನೇ ಮಾಡ್ತಿದ್ಯಾ ಗೋಪಿ. ನಿನ್ನ ಸಲಹೆನ ನೀನೇ ಇಟ್ಕೋ, ನಾನೇ ಹೋಗಿ ವ್ಯಾಪಾರ ಮಾಡ್ಕೋತೀನಿ. ಆ ದಿನ ಸಂಜೆಯ ಸಮಯ ಬಾಬು ರಸ್ತೆಯಲ್ಲಿ ಆಡ್ತಾ ಇದ್ದ 3 ಮಕ್ಕಳನ್ನು ತನ್ನ ಬಳಿ ಕರೆದು ಅವರಿಗೆ 3 ಜನರಿಗೂ ಎಣ್ಣೆಯನ್ನು ಕೊಟ್ಟು ಕಳಿಸಿದ. ಮಕ್ಕಳು ಫ್ರೀಯಾಗಿ ಸಿಕ್ತು ಅಂತ ತೆಗೆದುಕೊಂಡು ಹೋಗಿ ತಂದೆ ತಾಯಿ ಬಳಿ ಕೊಟ್ರು. ಉಚಿತವಾಗಿ ಸಿಕ್ಕಿದ ಎಣ್ಣೆ ಅಲ್ವಾ ಅಂತ ಸಂಭ್ರಮದಿಂದ ತೆಗೆದುಕೊಂಡ್ರು. ಹೀಗೆ ಸುತ್ತಮುತ್ತಲಿನ ಜನರಿಗೂ ಕೂಡ ಬಾಬು ಮಾರಾಟ ಮಾಡುವ ಎಣ್ಣೆಯನ್ನು ತಿನ್ಬೋದು ಅಂತ ಎಲ್ಲಾ ಜನರು ಕ್ಯೂ ಅಲ್ಲಿ ಬಂದು ಬಾಬು ಜೊತೆ ಎಣ್ಣೆಯನ್ನು ತೆಗೆದುಕೊಂಡ್ರು. ಆದರೂ ಸನ್ಫ್ಯೂರ್ ಎಣ್ಣೆ ಬಳಿ ಯಾರೂ ಬರ್ಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಆ ಎಣ್ಣೆ ಯಾವುದು ಅಂತನೂ ಗೊತ್ತಿರ್ಲಿಲ್ಲ. ಬಾಬುವಿನ ಸುತ್ತ ಸ್ವಲ್ಪ ಜನ ಇರುವಾಗ ಅವನು ಸನ್ಫ್ಯೂರ್ ಎಣ್ಣೆ ಬಗ್ಗೆ ವಿವರಣೆಯನ್ನು ಕೊಟ್ಟ. ಸನ್ಫ್ಯೂರ್ ಎಣ್ಣೆಯನ್ನು ಕೂಡ ಬಳಕೆ ಮಾಡಿ ನೋಡಿ. ಇದು ಸನ್ಫ್ಯೂರ್ ಎಣ್ಣೆ ಅಂದ್ರೆ ಯಾವ ಎಣ್ಣೆ? ಸನ್ಫ್ಯೂರ್ ಎಣ್ಣೆ ಅಂದ್ರೆ ಅದು ಸೂರ್ಯಕಾಂತಿಯ ಎಣ್ಣೆ. ಏನು, ಹೂವಿನಿಂದನೂ ಎಣ್ಣೆಯನ್ನು ತೆಗಿತಾರಾ? ಹೌದು ಕಣ್ರಿ, ಇದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು. ಅಂದ್ರೆ ನಮ್ಮ ತೆಂಗಿನ ಎಣ್ಣೆ ಕಡಲೆಣ್ಣೆಕ್ಕಿಂತ ತುಂಬಾನೇ ಒಳ್ಳೇದಾ? ಅದಕ್ಕಿಂತ ತುಂಬಾ ಒಳ್ಳೇದು. ಒಂದ್ಸಲ ಪ್ಯಾಕೆಟ್ ನೋಡಿ. ಬಾಬು ಒಂದ್ಸಲ ಸನ್ಫ್ಯೂರ್ ಎಣ್ಣೆಯನ್ನು ತೆಗೆದು ಹೊರಗಡೆ ತೋರಿಸಿದ.
ಬಿಸಿಲು ತಾಗಿ ಎಣ್ಣೆ ತುಂಬಾ ಸ್ವಚ್ಛವಾಗಿ ಪಳಪಳ ಅಂತ ಹೊಳಿತಾ ಇತ್ತು. ನೋಡಿದ್ರಾ ಎಷ್ಟು ಸ್ವಚ್ಛವಾದ ಎಣ್ಣೆ ಅಂತ? ಯಾವ ಎಣ್ಣೆಯಾದ್ರೂ ಹೀಗೆ ಪಳಪಳ ಅಂತ ಹೊಳಿತಾ ಇದ್ದಿದ್ದು ನೋಡಿದ್ರಾ? ಈ ಎಣ್ಣೆಯಲ್ಲಿ ನೀವು ಅಡಿಗೆ ಮಾಡಿದ್ರೆ ನಿಮ್ಮ ದೇಹ ಕೂಡ ಪಳಪಳ ಅಂತ ಹೊಳೆಯುತ್ತೆ. ಆ ಎಣ್ಣೆಯ ಒಳಪನ್ನು ನೋಡಿ, ಬಾಬುವಿನ ಮಾತನ್ನು ನೋಡಿ ಎಲ್ಲರೂ ಎಣ್ಣೆಯನ್ನು ತೆಗೆದುಕೊಂಡ್ರು. ಆ ವಿಧದಲ್ಲಿ ಬಾಬು ಎಣ್ಣೆಯನ್ನು ಚೆನ್ನಾಗಿ ವ್ಯಾಪಾರ ಮಾಡಿದ. ಮಳೆ ಕಡಿಮೆಯಾಯಿತು. ಕೃಷ್ಣಯ್ಯ ಹಸುಗಳಿಗೆ ಪೂಜೆ ಮಾಡಿ ಮತ್ತೆ ಪುನಃ ಎಣ್ಣೆಯ ಮಂಡಿಯನ್ನು ಆರಂಭಿಸಿದ. ಊರಿನ ಜನರಿಗೆ ಎಣ್ಣೆಯ ಕೊರತೆ ಇದೆ ಅಂತ ಹಗಲು ರಾತ್ರಿ ಎತ್ತುಗಳನ್ನು ಓಡಿಸಿ ಎಣ್ಣೆಯನ್ನು ಅಧಿಕ ಮಟ್ಟದಲ್ಲಿ ತಯಾರಿಸಿದ. ಆದರೆ ಅವನ ಬಳಿ ಎಣ್ಣೆಯನ್ನು ತೆಗೆದುಕೊಳ್ಳಲು ಜನ ಬರಲೇ ಇಲ್ಲ. ಕೃಷ್ಣಯ್ಯ ಹೊರಗೆ ಹೋದಾಗ ಗೊತ್ತಿರುವವರು ಅವನ ಬಳಿ ವಿಷಯವನ್ನು ಹೇಳಿದ್ರು. ನರಸಯ್ಯ, ಎತ್ತುಗಳು ಓಡ್ತಾ ಇದೆ, ಮತ್ತೆ ಬಂದು ಎಣ್ಣೆ ತಗೊಳ್ಳಿ. ಇವಾಗ ನಾನು ಸನ್ಫ್ಯೂರ್ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸದ್ಯಕ್ಕೆ ನನಗೆ ಎಣ್ಣೆ ಬೇಡ. ಹೌದಾ? ಯಾರ್ ಮಾರ್ತಿರೋದು? ಅದೇ ಆ ಬಾಬು ಇದ್ದಾನೆಲ್ಲ ಅವನೇ. ಅರ್ಧ ಕೆಜಿ ಎಣ್ಣೆ ಬರೀ 30 ರೂಪಾಯಿ ಮಾತ್ರ. ಕೃಷ್ಣಯ್ಯ ತನಗೆ ಗೊತ್ತಿಲ್ಲದೆ ಮತ್ತೆ ಒಬ್ಬ ವ್ಯಾಪಾರಿ ಹೇಗೆ ಊರೊಳಗೆ ಬಂದ ಅಂತ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದ. ಚೆಲ್ಲ, ಎತ್ತು ಓಡ್ತಾ ಇದೆ, ಎಣ್ಣೆ ಬೇಕಂದ್ರೆ ಬಾ. ಆಯ್ತಣ್ಣ, ಆದ್ರೆ ಅಡುಗೆಗೆ ಮಾತ್ರ ಸನ್ಫ್ಯೂರ್ ಎಣ್ಣೆ ವಾಡಿಕೆಯಾಗಿದೆ. ಏನು, 2 ದಿನದಲ್ಲಿ ಬೇರೆ ಒಂದು ಎಣ್ಣೆಗೆ ಮಾರ್ಪಾಡಾಗಿದ್ದೀರಾ? ಏನು, ಬೆಲೆ ಕಡಿಮೆ ಅಂತಾನಾ? ಕೃಷ್ಣಯ್ಯ ಅಷ್ಟು ಮಾತ್ರಕ್ಕೆ ನಿರಾಶೆಗೊಳ್ಳಲಿಲ್ಲ. ಮತ್ತೊಂದು ಕಡೆ ಬಾಬುವಿಗೆ ಡಿಮ್ಯಾಂಡ್ ಜಾಸ್ತಿಯಾದ ಕಾರಣ ಅವನು ಲಾಭಕ್ಕೋಸ್ಕರ ಅಡ್ಡದಾರಿಯನ್ನು ಹಿಡಿದ. ಗೋಪಿ, ಒಳ್ಳೆ ಎಣ್ಣೆ ಖಾಲಿಯಾಗಿದೆ. ದುರ್ಗಾರಾವ್ ಬಳಿ ಹೋಗಿ ಲೂಸಲ್ಲಿರುವ ಎಣ್ಣೆಯನ್ನು ತೆಗೆದುಕೊಂಡು ಬಾ. ಏನ್ ಬಾಬಣ್ಣ, ಲೂಸಲ್ಲಿರುವ ಎಣ್ಣೆನಾ? ನೀವು ಯಾವಾಗ್ಲೂ ಪ್ಯಾಕೆಟ್ ಎಣ್ಣೆ ತಾನೆ ತಗೊಳ್ಳೋದು? ಸರಕು ಬರ್ಲಿಕ್ಕೆ ತುಂಬಾ ದಿನ ಆಗುತ್ತಂತೆ, ಅದುವರೆಗೂ ಹೀಗೇನೆ ಸುಮ್ನೆ ಕೂತ್ಕೊಳ್ಳೋದಾ? ಸನ್ಫ್ಯೂರ್ ಎಣ್ಣೆ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂತ ಉಳಿದ ಎಣ್ಣೆಯನ್ನು ಮಾರಾಟ ಮಾಡೋದನ್ನ ನಿಲ್ಸಿದೀನಿ. ಇವಾಗ ನನ್ ಜೊತೆ ಇಲ್ಲ ಅಂತ ಹೇಳಿದ್ರೆ ಈ ಜನರು ಮತ್ತೆ ಬೇರೆ ಯಾರನ್ನಾದ್ರೂ ಹುಡ್ಕೊಂಡೋಗ್ತಾರೆ. ಅದಕ್ಕೆ ಹೋಗಿ ಆ ಎಣ್ಣೆ ತಗೋಬಾ. ಆಯ್ತು ಬಾಬಣ್ಣ. ಕಲಬೆರಕೆ ಎಣ್ಣೆ ಅಂತ ಹೇಳು. ಕಲಬೆರಕೆ ಎಣ್ಣೆ ಅಂದ್ರೆ ಅದೇ ಎಲ್ಲದ್ರಲ್ಲೂ ವೇಸ್ಟ್ ಆಗಿರುವ ಎಣ್ಣೆ. ಅದ್ರಲ್ಲಿ ಆ ಧೂಳು ಅದು ಇದು ಅಂತ ಎಲ್ಲ ಇರುತ್ತೆ. ನಾವದನ್ನು ಜಾಲ್ಸಿ ಮಾರ್ಬೇಕಾಗುತ್ತೆ. ಗೋಪಿ ಆಶ್ಚರ್ಯಪಟ್ಟು ಹೇಳಿದ ಕೆಲಸವನ್ನು ಮಾಡಲು ಹೋದ. ಹೀಗೆ ಬಾಬು ಆ ಕಲಬೆರಕೆ ಎಣ್ಣೆಯನ್ನು ಒಳ್ಳೆ ಎಣ್ಣೆ ಅಂತ ಹೇಳಿ ಮಾರಾಟ ಮಾಡಿದ. ಅದರಿಂದ ಲಾಭ ಬರುವ ಕಾರಣ ಅದನ್ನೇ ಮುಂದುವರಿಸಿದ. ಜನರ ಆರೋಗ್ಯ ಹಾಳಾದ್ರೂ ಕೂಡ ಅವರಿಗೆ ಎಣ್ಣೆಯ ಮೇಲೆ ಸಂದೇಹ ಬರಲಿಲ್ಲ. ಹೀಗೆ ಒಂದು ದಿನ ಗೋಪಿ ಅದೇ ರೀತಿ ಎಣ್ಣೆಯನ್ನು ತೆಗೆದುಕೊಂಡು ಬರ್ತಾ ಇರುವಾಗ ಗಾಡಿನ ಚಕ್ರ ಬಿಚ್ಚಿ ಹೋಗಿ ಎಣ್ಣೆಯೆಲ್ಲ ಕೆಳಗೆ ಚೆಲ್ಲಿ ಹೋಯಿತು. ಅದನ್ನು ನೋಡಿದ ಜನರೆಲ್ಲ ಅಲ್ಲಿ ಬಂದು ನೋಡಿದ್ರು. ಆ ಎಣ್ಣೆಯಲ್ಲಿ ತುಂಬಾ ಹುಳಗಳೆಲ್ಲ ಇತ್ತು. ಇದೇನಯ್ಯ, ಈ ಎಣ್ಣೆ ಇಷ್ಟೊಂದು ಹಾಳಾಗೋಗಿದೆ? ಯಾವ ಎಣ್ಣೆ ಇದು? ಅದು ಸನ್ಫ್ಯೂರ್ ಎಣ್ಣೆ ಕಣ್ರಿ. ಇದೇನಯ್ಯ ಇಷ್ಟೊಂದು ಹಾಳಾಗೋಗಿದೆ? ಇದ್ನ ಕೆಳಗೆ ಚೆಲ್ಲಿಕ್ಕೆ ಅಂತ ಹೋಗ್ತಾ ಇದ್ದೀಯಾ? ಹೌದವ್ವ, ಅದಕ್ಕೇನೆ ತಗೊಂಡೋಗ್ತಾ ಇದ್ದೀನಿ. ಅಂದ್ರೆ ಅದ್ನ ಚೆಲ್ಲಿಕ್ಕೆ ಊರ ಹೊರಗೆ ಹೋಗ್ಬೇಕು, ನೀನೇನು ಒಳಗ್ ಬರ್ತಾ ಇದ್ದೀಯಾ? ಈ ಕಡೆ ಅಲ್ಲಿ ಬಂದ ಬಾಬು ಗೋಪಿಯನ್ನು ಬೈಯಲು ಆರಂಭಿಸಿದ. ಎಣ್ಣೆ ನೆಲದ ಪಾಲು ಆಯ್ತು ಅಂತ ಸುತ್ತ ಯಾರು ಇದ್ದಾರೆ ಅಂತ ಆಲೋಚನೆ ಮಾಡದೆ ಬೈಯಲು ಆರಂಭಿಸಿದ. ಏನೋ ಹಾಳಾದವನೇ, ಅಷ್ಟು ಬೆಲೆ ಬಾಳುವ ಎಣ್ಣೆಯನ್ನು ನೆಲದ ಪಾಲು ಮಾಡಿಬಿಟ್ಯಾ? ಬಾಬಣ್ಣ, ಗಾಡಿಯ ಚಕ್ರ ಬಿಚ್ಚಿ ಹೋಗಿ ಎಣ್ಣೆ ಎಲ್ಲ ಕೆಳಗೆ ಚೆಲ್ಲೋಯ್ತು. ನೀವು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ನನ್ನ ಎಷ್ಟೋ ದಿನದ ಆದಾಯವನ್ನು ಮಣ್ಣು ಪಾಲು ಮಾಡಿಬಿಟ್ಯಾ? ಮರ್ಯಾದೆಯಿಂದ ನನಗೆ ಹಣ ಕೊಡು, ಇಲ್ಲದಿದ್ರೆ ಈ ಎಣ್ಣೆಯನ್ನು ಮಾರಾಟ ಮಾಡಿಕೊಡು. ಆ ಎಣ್ಣೆನ ನಮಗೆ ಮಾರಾಟ ಮಾಡ್ತೀಯಾ? ಹೌದು. ಅಯ್ಯಯ್ಯೋ, ಇಲ್ಲ ಕಣ್ರಿ, ಅದು ಮಾರಾಟ ಮಾಡೋದಲ್ಲ, ಕೆಳಗೆ ಚೆಲ್ಲಿಕ್ಕೆ. ಇದ್ನೇ ನಾನು ಕೂಡ ಇಷ್ಟೊತ್ತು ಹೇಳ್ತಾ ಇದ್ದಿದ್ದು. ಅಯ್ಯೋ ಪಾಪಿಗಳ, ಈ ರೀತಿ ಹಾಳಾಗಿರುವ ಎಣ್ಣೆನ ನಮಗೆ ಮಾರಾಟ ಮಾಡ್ತೀರಾ? ಏನೋ ನೀವು ಮಾಡ್ತಿರುವ ಕೆಲಸ ನಮ್ಮ ಆರೋಗ್ಯದಲ್ಲೇ ಆಟ ಆಡ್ತಿದ್ದೀರಾ ಕಣ್ರೋ. ಊರಿನ ಜನರಿಗೆ ವಿಷಯವೆಲ್ಲ ಗೊತ್ತಾಗಿ ಪಂಚಾಯಿತಿಯನ್ನು ಕರೆದು ಬಾಬುವನ್ನು ಊರಿಂದ ಹೊರಗಡೆ ಹಾಕಿದ್ರು. ಕೃಷ್ಣನ ಮನೆಯಲ್ಲಿ ಎತ್ತು ಸುತ್ತಾನೇ ಇತ್ತು. ಊರಿನ ಜನರು ಎಣ್ಣೆ ತಗೊಳ್ಳೋದಿಲ್ಲ ಅಂತ ಗೊತ್ತಾಗಿ ಕೃಷ್ಣಯ್ಯ ಎಣ್ಣೆಯನ್ನು ತೆಗೆದುಕೊಂಡು ಪಕ್ಕದ ಊರಿನಲ್ಲಿ ಹೋಗಿ ಮಾರಾಟ ಮಾಡ್ತಿದ್ದ. ಮತ್ತೆ ಜನರೆಲ್ಲ ಕೃಷ್ಣಯ್ಯನ ಬಳಿಯೇ ಬಂದ್ರು. ಕೃಷ್ಣಯ್ಯ ಸ್ವಯಂ ಅವನೇ ವ್ಯವಸಾಯವನ್ನು ಮಾಡುವ ಕಾರಣ ಅವನು ಕುಗ್ಗಿ ಹೋಗದೆ ವ್ಯಾಪಾರವನ್ನು ಮಾಡ್ತಾನೇ ಇದ್ದ. ಹೀಗೆ ಕೃಷ್ಣಯ್ಯ ಒಳ್ಳೆ ರೀತಿಯಲ್ಲಿ ಎಣ್ಣೆ ವ್ಯಾಪಾರ ಮಾಡಿ ಮತ್ತೆರಡು ಎತ್ತನ್ನು ತೆಗೆದುಕೊಂಡ. ಹೀಗೆ ಊರಿನ ಜನರಿಗೂ ಕೂಡ ಪಕ್ಕದ ಊರಿನ ಜನರಿಗೂ ಕೂಡ ಎಣ್ಣೆಯನ್ನು ಮಾರಾಟ ಮಾಡ್ತಿದ್ದ. ಗಂಗಮ್ಮ ಎನ್ನುವ ಮಹಿಳೆ ವಸತಿ ಗೃಹವನ್ನು ಇಟ್ಟು ಜೀವನ ಮಾಡ್ತಾ ಇದ್ಲು. ಅವರ ಬಳಿ ಇರುವ 4 ಮನೆಯನ್ನು ಪ್ರಯಾಣಿಕರಿಗೆ
ಹಾಗೆ ಯಾತ್ರಿಕರಿಗೆ ಊಟ ನಿದ್ರೆ ಮಾಡುವ ವಸತಿ ಎಲ್ಲವನ್ನೂ ಕಲ್ಪಿಸಿಕೊಟ್ಟು ಗೋಪಾಲಂ ಮತ್ತು ಗಂಗಮ್ಮ ನಡೆಸ್ತಾ ಇದ್ರು. ಗಂಗಮ್ಮ ಅವಳ ಸ್ವಂತ ಹಣದಿಂದನೇ ಈ ಕೆಲಸವನ್ನು ಮಾಡುವ ಕಾರಣ ಅವಳದೇ ಮಾತು ಮುಂದಾಗಿತ್ತು. ಗೋಪಾಲಂ ಅವರ ವಸತಿ ಗೃಹಕ್ಕೆ ಬಂದವರಿಗೆ ಎಲ್ಲ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ರೆ ಗಂಗಮ್ಮ ಹಣದ ಜವಾಬ್ದಾರಿಯನ್ನು ನೋಡ್ತಾ ಇದ್ಲು. ಗಂಗಮ್ಮ, ನೀನು ಹಣ ಕೊಟ್ರೆ ತುಂಬಾ ವಸ್ತುಗಳು ಖಾಲಿಯಾಗಿದೆ, ನಾನು ಹೋಗಿ ಆ ವಸ್ತುಗಳನ್ನ ತಗೊಂಬರ್ತೀನಿ, ಮತ್ತೆ ಮತ್ತೆ ಹೋಗಲು ಸಾಧ್ಯವಿಲ್ಲ ಅಲ್ವಾ? ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲ್ಸ ಇಲ್ವಾ? ಸುತ್ತಾಡೋದು ಒಳ್ಳೇದು ಅನ್ಕೊಂಡಿದ್ದೀರಾ? ಏನು, ವಾರಕ್ಕೆ 2-3 ಸಲ ನನ್ನಿಂದ ಹೋಗಕ್ಕೆ ಸಾಧ್ಯವಿಲ್ಲ. ಯಾವಾಗ ಹೋಗ್ತೀನೋ ಆವಾಗ್ಲೇ ಬೇಕಾದ ವಸ್ತುಗಳನ್ನ ತರ್ತೀನಿ. ಒಬ್ರು ಹಾಕಿದ ಸಾಬೂನನ್ನು ಇನ್ನೊಬ್ಬರಿಗೆ ತೊಳೆದು ಇಟ್ರೆ ಏನ್ರಿ ಆಗುತ್ತೆ? ಅವರು ದೊಡ್ಡ ದೊಡ್ಡ ಸೋಪನ್ನು ತೆಗೆದು ಬಿಸಾಕ್ತಾ ಇದ್ದಾರೆ ಕಣ್ರಿ. ಇನ್ನೊಬ್ರು ಹಾಕಿರುವ ಸೋಪನ್ನು ನೀನ್ ಹಾಕ್ತೀಯಾ? ನನಗೆ ಯಾಕ್ರಿ ಅಂತ ತಲೆವಿಧಿ? ನಿನಗೆ ಮಾತ್ರ ಅಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಅವರೇನು ನಿನ್ ಜೊತೆ ಪುಕ್ಸಟ್ಟಲ್ಲಿ ಬಂದೋಗ್ತಿಲ್ಲ. ನಾವು ಕೇಳಿದಷ್ಟು ಹಣ ಕೊಡ್ತಾರೆ. ಈ ಗೆಸ್ಟ್ ಹೌಸ್ ಇಲ್ಲದಿದ್ರೆ ಇನ್ನೊಂದ್ ಕಡೆ ಹೋಗ್ತಾರೆ. ನಮ್ಮ ವಸತಿ ಗೃಹಕ್ಕೆ ಕೆಟ್ಟ ಹೆಸರು ಬಂದ್ರೆ ಆಮೇಲೆ ಕಸ್ಟಮರ್ ನಮ್ಮ ಜಾಗಕ್ಕೆ ಬರ್ತಾರಾ? ಸರಿ ಕಣ್ರಿ, ತಗೊಳ್ಳಿ ಹಣ. ಸೋಪಿನ ಜೊತೆಗೆ ಒಂದು ಮಲ್ಲಿಗೆ ಹೂ ಪರ್ಫ್ಯೂಮ್ ಕೂಡ ತಗೊಂಬನ್ನಿ. ಯಾಕೆ? ರೂಮಲ್ಲಿ ಸೆಂಟ್ ಹಾಕಿದ್ರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಪಡ್ಕೋಬಹುದು. ಹೀಗೆ ಬೋಪಣ್ಣ ಅಲ್ಲಿಂದ ಟೌನಿಗೆ ಹೊರಟೋದ. ಅವನು ಹೋದ ನಂತರ ಗಂಗಮ್ಮನ ಬಳಿ 5 ಜನರು ಬಂದು ನಿಂತ್ರು. ಅದರಲ್ಲಿ 2 ಗಂಡಸರು, 3 ಜನ ಹೆಂಗಸರು. ಏನ್ರಿ, ಇಲ್ಲಿ ವಸತಿ ಗೃಹ ನಡೆಸೋರು ನೀವೇನಾ? ನಾನೇ ಕಣ್ರಿ. ಸರಿ ಸರಿ ಬನ್ನಿ. ನಿಮಗೆ ಒಬ್ಬೊಬ್ಬರಿಗೆ 1 ರೂಮ್ ಅಂತ 5 ರೂಮ್ ಬೇಕಾ? ಇಲ್ಲ ಇಲ್ಲ, ನಮಗೆ ಹೆಂಗಸರಿಗೆ 1 ರೂಮು, ಗಂಡಸರಿಗೆ 1 ರೂಮ್. ಇನ್ನು 5 ದಿನ ಇಲ್ಲೇ ನಾವು ಇರ್ತೀವಿ. ಬೆಳಿಗ್ಗೆ ಟಿಫಿನ್ ತಿಂತೀವಿ, ಮಧ್ಯಾಹ್ನ ಊಟ ತಿಂತೀವಿ. ಹಾಗಾದ್ರೆ 1 ದಿನಕ್ಕೆ ಒಬ್ರಿಗೆ ಒಂದು ಊಟಕ್ಕೆ 150 ರೂಪಾಯಿ ಆಗುತ್ತೆ. ನೀವು 3 ದಿನ ಇರ್ತೀರಲ್ವಾ? ಹಾಗಾದ್ರೆ 2250 ರೂಪಾಯಿ ಕೊಡ್ಬೇಕು. 2000ನಾ? ನಿಮ್ಗೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆಯಾ? ಬೇರೆ ಜನ ಆದ್ರೆ ಒಂದೇ ಸೋಪ್ನ ತಗೊಂಡ್ಬಂದು ಎಲ್ಲರಿಗೂ ಕೊಡ್ತಾರೆ. ಆದ್ರೆ ನಾವು ಪ್ರತಿಯೊಬ್ಬರಿಗೂ ಒಂದೊಂದು ಹೊಸ ಸೋಪ್ನ ಕೊಡ್ತಾ ಇದ್ದೀವಿ. ಅಡುಗೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಅಡುಗೆ ಮಾಡೋರಿದ್ದಾರೆ, ನಿಮಗೆ ವಿಧ ವಿಧವಾದ ಅಡುಗೆಯನ್ನು ಮಾಡಿ ಕೊಡ್ತಾರೆ. ಹಾಗೇನೆ ರೂಮನ್ನು ಕೂಡ ಶುದ್ಧವಾಗಿ ಇಟ್ಕೋತಾರೆ. ನಮಗೆ ಹಣ ಜಾಸ್ತಿ ಆಯ್ತು ಅಂತ ಅಲ್ಲ, ಇಲ್ಲಿ ಸುತ್ತಮುತ್ತ ನೋಡಿದ್ರೆ ನಿಮ್ದೇ ಕಡಿಮೆ. ಹೌದಾ? ತಗೊಳ್ಳಿ ನಿಮ್ಮ ಹಣ, ಲೆಕ್ಕವನ್ನು ನೋಡ್ಕೊಳ್ಳಿ. ಗಂಗಮ್ಮ 5 ಜನರಿಗೆ ರೂಮನ್ನು ತೋರಿಸಿ ಬಂದು ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಂಡ್ಲು. ಹೀಗೆ ಏನೋ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಅಲ್ಲಿಗೆ ಗೋಪಾಲಂ ಅವರು ಬಂದ್ರು. ಅವರು ಏನೇ ಮಾತಾಡ್ತಾ ಇದ್ರು, ಗಂಗಮ್ಮ ಮಾತ್ರ ಏನೋ ಆಲೋಚನೆ ಮಾಡ್ತಾ ಇದ್ಲು. ಆಗ ಅವರು ಸ್ವಲ್ಪ ನೀರನ್ನು ತೆಗೆದು ಮುಖಕ್ಕೆ ಎರಚಿದ್ರು. ಅಯ್ಯೋ, ನನ್ನ ಹಣ, ನನ್ನ ಹಣ! ಏನ್ ಗಂಗಮ್ಮ, ಹಗ್ಲಲ್ಲಿ ಕನ್ಸ್ ಕಾಣ್ತಾ ಇದ್ದೀಯಾ? ರೀ, ನಮ್ಮ ವಸತಿ ಗೃಹಕ್ಕೆ 5 ಜನ ಬಂದಿದ್ದಾರೆ. 3 ದಿನ ಇರ್ತಾರಂತೆ. ಒಂದೊತ್ತಿಗೆ ಊಟಕ್ಕೆ ಅವರಿಗೆ 150 ರೂಪಾಯಿ ಅಂದ್ರೆ 3 ದಿನಕ್ಕೆ 2250 ರೂಪಾಯಿ ಹೇಳಿದೀನಿ. ತುಂಬಾ ಹಣ ಇರುವವರಿಗೆ ಅದೆಲ್ಲ ಒಂದು ಲೆಕ್ಕನಾ? ಅದೆಲ್ಲ ಕಣ್ರಿ, ಅವರಿಗೆ ನಾವು ತಗೊಳ್ಳೋದು ಕಡಿಮೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಲ್ಲರೂ ಕೆಟ್ಟದ್ ಮಾಡ್ತಾರೆ, ನಾವೇ ಒಳ್ಳೆಯವರಾ? ಒಳ್ಳೇದೇ ತಾನೇ, ನಾವು ನ್ಯಾಯವಾಗಿ ಮಾಡೋದ್ರಿಂದ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀವಿ. ನನಗೆ ನ್ಯಾಯ ಅನ್ಯಾಯದ ಬಗ್ಗೆ ಎಲ್ಲ ಗೊತ್ತಿಲ್ಲ ಕಣ್ರಿ. ಬೇರೆಯವರು ತಪ್ಪು ಮಾಡ್ತಾರಂತೆ, ನಾವು ಮಾತ್ರ ತಪ್ಪು ಮಾಡ್ಬಾರ್ದಾ? ಆ ವಿಷಯನ ಆಮೇಲೆ ಮಾತಾಡೋಣ, ನನಗೆ ಕೆಲ್ಸ ಇದೆ. ಹಾಗೆ ಹೇಳಿ ಹೊರಗಡೆ ಹೋದ. ರಂಗಮ್ಮ ಮನಸ್ಸೆಲ್ಲ ಹಣದ ಮೇಲೇನೆ ಇತ್ತು. ಹೀಗೆ ಇರುವಾಗ ಆ 5 ಜನ ಬೆಳಿಗ್ಗೆ ಒಂದು ಬ್ಯಾಗ್ ಹಾಕೊಂಡೋದ್ರೆ ಸಂಜೆ ಸಮಯಕ್ಕೆ ವಾಪಸ್ ಬರ್ತಿದ್ರು. ಅದನ್ನು ನೋಡಿ ಅವಳು ಆಶ್ಚರ್ಯಪಟ್ಲು. ಹೀಗೆ ಅವರು ಅಲ್ಲಿದ್ದ 3 ದಿನಗಳು ಕೂಡ ಬೆಳಿಗ್ಗೆ ಬೇಗನೆ ಹೋಗಿ ಸಂಜೆ ಹೊತ್ತಲ್ಲಿ ಬರ್ತಾ ಇದ್ರು. ಹೀಗೆ 3ನೇ ದಿನ ಸಂಜೆಯ ಸಮಯದಲ್ಲಿ 3ರಲ್ಲಿ ಒಬ್ಬ ಬಂದು, ನಾವು ಇನ್ನೊಂದು ವಾರ ಇಲ್ಲೇ ಇರ್ತೀವಿ, ಎಷ್ಟು ಹಣ ಅಂತ ಸರಿಯಾಗಿ ಹೇಳಿ. ಇಷ್ಟಕ್ಕೂ ನೀವು ಏನ್ ಮಾಡ್ತಿದ್ದೀರಾ? ನಾವು ಸರ್ಕಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು, ಖಜಾನೆ ಅಧಿಕಾರಿಗಳು. ಖಜಾನೆ ಅಂದ್ರೆ ಹಣ ತಾನೇ? ಹೌದು, ಬಡವರಿಗೆ ಆದಾಯ ಮಾರ್ಗವನ್ನು ಸೂಚಿಸ್ತೀವಿ. ಅಂದ್ರೆ ಟೈಲರ್ ಮಿಷಿನ್ ಕೊಡೋದು, ಟೈಲರಿಂಗ್ ನ ಹೇಳ್ಕೊಡೋದು ಹಾಗೇನಾ? ಅದಲ್ಲ ರೀ, ಬೇಕಾದ್ರೆ ನಿಮ್ಮನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಮೊದ್ಲು ನೀವು ನಮಗೆ 10 ರೂಪಾಯಿ ಕೊಡ್ಬೇಕು, ಮತ್ತೆ ಪುನಃ ಇನ್ನು 3 ಜನ ಜೊತೆ 10 ರೂಪಾಯಿ ಕಟ್ಬೇಕು. ಹೀಗೆ ನೀವು 3 ಜನ ಜೊತೆನೂ 10 ರೂಪಾಯಿ ಕಟ್ಸಿದ್ರೆ
ನಾವು ನಿಮಗೆ 15 ರೂಪಾಯಿ ಕೊಡ್ತೀವಿ. ಹೀಗೆ ಅವರು ಕೂಡ ಇನ್ನೂ 3 ಜನ ಜೊತೆ ಹಣ ಕಟ್ಸಿದ್ರೆ ಅವರಿಗೆ 15, ನಿಮಗೆ 20 ರೂಪಾಯಿ ಬರುತ್ತೆ. ಇದನ್ನೆಲ್ಲ ಇದುವರೆಗೂ ನಾನು ಕೇಳೇ ಇಲ್ಲ. ನಮ್ ಸರ್ಕಾರ ಹೀಗೆಲ್ಲ ಮಾಡುತ್ತಾ? ಪಕ್ಕದೂರಿನಲ್ಲಿ ಒಬ್ಬ ಒಂದ್ ದಿನಕ್ಕೆ 20,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ. ನಾವು ಕೂಡ ಈ ಕೆಲಸವನ್ನು ಸುಲಭವಾಗಿ ಮಾಡ್ಬೋದು. ಹಾಗೇನಾ? ಹಾಗಾದ್ರೆ ನಾನ್ ಕಟ್ಬೋದಾ? ಹಾ, ಖಂಡಿತವಾಗಿ ಕಟ್ಬೋದು. ಹಾಗೇನೆ ನೀವು ಇನ್ನೂ 3 ಜನನ ಸೇರಿಸ್ಬೇಕು. ಹಾಗಾದ್ರೆ ನಾನು 3 ಜನರ ಬಳಿ 1,000ನ ಕಟ್ಸಿದ್ರೆ ನನಗೆ 2,000 ರೂಪಾಯಿ ಹಣ ಸಿಗುತ್ತಾ? ಇದೇನೋ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಸಂಜೆ ನನ್ನ ಗಂಡನ ಜೊತೆ ಮಾತಾಡಿ ಹೇಳ್ತೀನಿ. ಹೀಗೆ ಗಂಗಮ್ಮ ಅವರ ಮಾತನ್ನು ಕೇಳಿ ಗೋಪಾಲನ ಬಳಿ ಹೋಗಿ ಎಲ್ಲಾ ವಿಚಾರವನ್ನು ಹೇಳಿದ್ಲು. ಹೌದು, ಈ ರೀತಿ ಒಂದು ಕೊಡುಗೆ ಇದೆ ಅಂತ ಇದುವರೆಗೂ ನಾನು ಕೇಳಲೇ ಇಲ್ವಲ್ಲ. ನೀವೇನು ಜಮೀನ್ದಾರರ ಎಲ್ಲ ವಿಷಯ ಗೊತ್ತಾಗ್ಲಿಕ್ಕೆ? ಅಯ್ಯೋ, ಅದಲ್ಲ ಕಣೆ. ನಾನು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತೀನಿ, ಟಿವಿ ನ್ಯೂಸ್ ನೋಡ್ತೀನಿ, ರೇಡಿಯೋ ನ್ಯೂಸ್ ಕೇಳ್ತೀನಿ. ಅದ್ರಲ್ಲಿ ಯಾರು ಅನೌನ್ಸ್ಮೆಂಟ್ ಮಾಡಿಲ್ಲ. ಇದನ್ನೆಲ್ಲ ಇಂಥವರು ನಮ್ ಜೊತೆ ಯಾವಾಗ್ಲೂ ಹೇಳೋದಿಲ್ಲ. ನಾವು ಬಡವರಿಗೆ ಸಹಾಯ ಮಾಡ್ತೀವಲ್ವಾ. ಇದೇನೋ ಮೋಸ ರೀತಿ ಅನ್ನಿಸ್ತಾ ಇದೆ. ನಂಬೇಡ ಗಂಗಾ. ಈ ಊರಿನ ಜನರೆಲ್ಲ ಚೆನ್ನಾಗಿರುವಾಗ ನಾವು ಮಾತ್ರ ಚಿಪ್ಪಿಟ್ಕೊಂಡು ಕೂತ್ಕೊಳ್ಳೋಣ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಸರಿ, ನೀನು ಅಷ್ಟೊಂದು ಹಣವನ್ನು ಕಟ್ಟಕ್ಕಾಗದಿದ್ರು ನನ್ನ ಮಾತು ಕೇಳಿ 10 ರೂಪಾಯಿ ಕಟ್ಟು ಸಾಕು. ಗಂಗಮ್ಮ ಅಲ್ಲಿಂದ ಹೊರಟು ಮನೆಯೊಳಗೆ ಹೋಗಿ ಗಾಡ್ರೇಜನ್ನು ತೆಗೆದು 1,000 ರೂಪಾಯಿನ ತಗೊಂಬಂದ್ಲು. ಆ ಹಣವನ್ನು ತೆಗೆದುಕೊಂಡು ಬಂದು ಆ 5 ಮುಂದೆ ನಿಂತ್ಲು. ತಗೊಳ್ಳಿ 1,000 ರೂಪಾಯಿ. ಇಲ್ಲಿ ನೋಡಿಯಮ್ಮ, ನೀವೊಬ್ರೇ ಕಟ್ಟಿದ್ರೆ ಸರಿಯಾಗಲ್ಲ. ಗೊತ್ತು, ಇನ್ನು 3 ಕೈಯಲ್ಲಿ ಕಟ್ಟಿಸ್ಬೇಕು ಅಷ್ಟೇ ತಾನೇ. ನಾಳೆನೆ ಕಟ್ಟಿಸ್ತೀನಿ. ಹೀಗೆ ಮರುದಿನ ಗಂಗಮ್ಮ ಅವಳಿಗೆ ತಿಳಿದವರ ಬಳಿ ಹೋಗಿ ಈ ವಿಷಯದ ಬಗ್ಗೆ ಹೇಳಿ ಅವರನ್ನು ನಂಬಿಸಿದ್ಲು. ಅಯ್ಯೋ ಸುಜಾತಾ, ನಾನು ನಿಮ್ಮ ಮಧ್ಯದಲ್ಲಿದ್ದೀನಿ ಅಲ್ವಾ? ಅವರು ಎಷ್ಟು ದೊಡ್ಡ ಅಧಿಕಾರಿ ಅಂತ ತಿಳ್ಕೊಂಡಿದ್ದೀಯಾ? ನಾನು 10,000 ರೂಪಾಯಿ ಕಟ್ತೆ, ಆದ್ರೆ ನೀವು 1,000 ರೂಪಾಯಿಗೆ ಭಯಪಡ್ತಿದ್ದೀರಾ. ಸರಿ, ಹಾಗಾದ್ರೆ ಅವರು ಹಣ ಕೊಡದಿದ್ರೆ ನೀವು ಕೊಡ್ತೀರಾ? ಸರಿ, ನಾನು ಕೊಡ್ತೀನಿ, ಆದ್ರೆ 3 ಜನನ ನೀನೇ. ಹೀಗೆ ಗಂಗಮ್ಮ ಸ್ವಲ್ಪ ಮಹಿಳೆಯರನ್ನು ನಂಬಿ ಹಣವನ್ನು ಕಟ್ಟಿದ್ಲು. ಅವರು ಹೇಳಿದ ಹಾಗೇನೆ ಗಂಗಮ್ಮನಿಗೆ 1,000 ರೂಪಾಯಿಗೆ 2,000 ರೂಪಾಯಿ ಹಣವನ್ನು ಕೊಟ್ರು. ಅದನ್ನು ನೋಡಿದ ಜನರು ಕೂಡ ಅವರನ್ನು ನಂಬಿದ್ರು. ಹೀಗೆ ಕೇವಲ 2 ದಿನದಲ್ಲಿ ಗಂಗಮ್ಮನ ಕೈಯಲ್ಲಿ 1 ಲಕ್ಷ ರೂಪಾಯಿ ಬಂತು. ಗಂಗಮ್ಮನಿಗೆ ಅವಳ ಕೈಯಲ್ಲಿ ಹಣ ಬಂತು. ಅವಳು ಆ ದಿನ ಪ್ರಶಾಂತವಾಗಿ ನಿದ್ರೆ ಮಾಡಿದ್ಲು. ಮರುದಿನ ಗಂಗಮ್ಮ ಅವಳೇ ಸ್ವತಃ ಟೀಯನ್ನು ಹಾಕಿ ಆ 5 ಜನರಿಗೆ ಕೊಡ್ಬೇಕು ಅಂತ ಸ್ವತಃ ಅವಳೇ ಮಾಡಿ ಬಂದು ನೋಡಿದಾಗ ಅವರು ಅಲ್ಲಿಂದ ಮಾಯವಾಗಿದ್ರು. ಗಂಗಮ್ಮನಿಗೆ ಮೊದಲು ಸಂದೇಹ ಬರಲಿಲ್ಲ. ಆನಂತರ ಮತ್ತೆ ಅವಳಿಗೆ ಸಂದೇಹ ಬರಲು ಆರಂಭಿಸಿತು. ಆ ದಿನ ಕಳೆಯಿತು, ಮರುದಿನ ಕೂಡ ಕಳೆಯಿತು. ಗಂಗಮ್ಮನಿಗೆ ಸಂದೇಹ ಬಂತು. ಹೀಗೆ ಪ್ರತಿಯೊಂದು ಹೆಂಗಸರು ಅವಳ ಬಳಿ ಬಂದು ಹಣ ಕೇಳಲು ಆರಂಭಿಸಿದ್ರು. ಅತಿಗೆ, ನನ್ನ ಹಣನ ಯಾವಾಗ ಕೊಡ್ತೀರಾ? ಕೊಡ್ತೀನಿ, ಅಷ್ಟೇಕೆ ಚಿಂತೆ ಮಾಡ್ತಿದ್ದೀಯಾ? ಈ ಹಣ ನಂದಲ್ಲ, ನಿಮ್ಮ ತಮ್ಮನವರದು. ನೀವು ಭರವಸೆ ಕೊಟ್ಟಿದ್ದೀರಾ ಅಂತಾನೆ ನಾವು ಹಣವನ್ನು ಕಟ್ಟಿದ್ದು. ನಮ್ಗೆ ತಕ್ಷಣ ಹಣ ಬೇಕು. ಗಂಗಮ್ಮನಿಗೆ ಎದೆ ಬಡಿದಂತಾಯಿತು. ನಂತರ ಗೋಪಾಲನ್ ಬಳಿ ಹೋಗಿ, ಏನ್ರಿ, ಅವರು ಕಾಣ್ತಾ ಇಲ್ಲರಿ. ಯಾರಿವರು? ಅದೇ ನಮ್ಮ ಬಳಿಯಿಂದ ಹಣವನ್ನು ವಸೂಲಿ ಮಾಡಿದವರು. ಅವರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ನಿನ್ ಜೊತೆ ಹೇಳಲಿಲ್ವಾ? ಇವರು ಯಾರ ಜೊತೆನೂ ಹೇಳಲಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಮಧ್ಯರಾತ್ರಿ ಹೋಗಿದ್ದಾರೆ. ಇವಾಗ ನೀನೇಕೆ ಕಷ್ಟಪಡ್ತಾ ಇದ್ದೀಯಾ? ಅಂದ್ರೆ ಹಣ ಕಟ್ಟಿದ್ದೀನಲ್ವಾ ಕಣ್ರಿ? ಹೌದು, ಆದ್ರೂ ನಿನ್ನ ಹಣ ನಿನಗೆ ಬಂದಿದೆ ಅಂತ ನೀನ್ ತಾನೇ ಹೇಳ್ದೆ. ನನ್ನ ಹಣ ನನಗೆ ಬಂತು ಸರಿ, ಆದ್ರೆ ನನ್ನ ಬಳಿ ಕಟ್ಟಿದವರ ಗತಿ? ಇಲ್ಲ ರೀ, ಆದ್ರೆ ಇವಾಗ ಎಲ್ಲರೂ ನನ್ ಮೇಲೆ ಆಗ್ತಾ ಇದ್ದಾರೆ. ನಾನೇ ತಾನೇ ಅವ್ರನ್ನ ಕಟ್ಟಕ್ಕೆ ಕೇಳಿದ್ದು. ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ, ಇವಾಗ ಮಾತಾಡಿದ್ರೆ ಏನ್ ಪ್ರಯೋಜನ? ಸರಿ, ಅವ್ರೆಲ್ಲಾದ್ರ ಸಿಗ್ತಾರ ಅಂತ ನೋಡೋಣ ಅಂದ್ರು. ಒಬ್ರಿಗೆ 10 ರೂಪಾಯಿ ಅಂದ್ರೆ 5 ಜನಕ್ಕೆ 50 ರೂಪಾಯಿ ತಾನೆ. 1,000ನ ಪ್ರತಿಯೊಬ್ಬರ ಕೈಯಿಂದ ಕಟ್ಟಿಸಿದೀನಿ. ಏನ್ ಹೇಳ್ತಿದ್ದೀಯಾ? ಗಂಗಮ್ಮ ಅಳ್ತಾ ಇದ್ಲು. ಅವಳಿಗೆ ಬಾಯಲ್ಲಿ ಮಾತೇ ಬರಲಿಲ್ಲ. ಅವಳನ್ನು ನೋಡಿ ಗೋಪಾಲನಿಗೆ ಕೂಡ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಬ್ಬರಿಗೆ 1,000 ರೂಪಾಯಿ ಅಂದ್ರೆ 100 ಜನಕ್ಕೆ 1 ಲಕ್ಷ.
ಹಾಗಾದ್ರೆ ನಾನು 1 ಲಕ್ಷ ಹಣವನ್ನು ಎಲ್ರಿಗೂ ಕೊಡ್ಬೇಕಾಗುತ್ತೆ. ಗೋಪಾಲಂ ಊರೆಲ್ಲ ಸುತ್ತಾಡಿ ದೊಡ್ಡ ಮನುಷ್ಯರ ಜೊತೆ ಮಾತಾಡಿ ವಿಷಯವನ್ನು ತಿಳಿಯಲು ಅರಿತ. ಆ ಬಂದವರು 5 ಜನ ಕೂಡ ಕಳ್ಳರು ಅಂತ ವಿಷಯ ಗೊತ್ತಾಯ್ತು. ಆ 5 ಜನ ಹಣ ಮೋಸ ಮಾಡಿ ತಗೊಂಡೋಗಿದ್ದಾರೆ ಅಂತ ಗೊತ್ತಾಯ್ತು. ಹೀಗೆ 1 ವಾರದ ಬಳಿಕ ಹಣ ಕಟ್ಟಿದ ಮಹಿಳೆಯೆಲ್ಲ ಗಂಗಮ್ಮನ ಮನೆಗೆ ಬಂದ್ರು. ಗಂಗಾ, ನಮ್ಮ ಹಣವನ್ನು ನೀನು ಅವರಿಗೆ ಕಟ್ಟಿ ನಮಗೆ ಮೋಸ ಮಾಡೋಣ ಅಂತ ಕಾಯ್ತಾ ಇದ್ದೀಯಾ? ನಾವೆಲ್ಲರೂ ಬೇಡ ಬೇಡ ಅಂತ ಹೇಳ್ತಾ ಇದ್ದು, ಆದ್ರೆ ನೀನೇ ನಮ್ ಕೈಯಲ್ಲಿರುವ ಹಣವನ್ನು ಅಲ್ಲಿ ಕೊಡ್ಸಿದೀಯಾ. ಗಂಗಮ್ಮ ಎದುರಿ ಹೋಗಿ ನೋಡ್ತಾ ಇದ್ಲು. ಏನ್ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ. ಗೋಪಾಲಂ ಅವಳ ಅವಸ್ಥೆ ನೋಡಿ ಮುಂದೆ ಬಂದ. ನಿಲ್ಲಿ ಅಮ್ಮ, ನೀವು ಗಂಗನ ಮೇಲೆ ಧೈರ್ಯ ಇದ್ದ ಕಾರಣ ತಾನೇ ಗಂಗನಿಗೆ ಹಣವನ್ನು ಕೊಟ್ರಿ. ಅದೇ ನಂಬಿಕೆಯಿಂದ ಇನ್ನು 4 ದಿನ ಇರಿ, ಹಣವನ್ನು ಹಿಂದಿರುಗಿಸಿ ಕೊಡ್ತೀನಿ. ಹೀಗೆ ಎಲ್ಲರಿಗೂ ಸಮಾಧಾನವನ್ನು ಹೇಳಿ ಕಳಿಸಿದ. ಗಂಗಮ್ಮ ಅಳ್ತಾನೇ ಇದ್ಲು. ಏನ್ರಿ ಇವಾಗ ನಾನು ಏನ್ರಿ ಮಾಡೋದು? ಇವಾಗ ಯಾಮರ್ಸಕ್ಕೆ ಏನೂ ಇಲ್ಲ. ಇರುವ 4 ಮನೆಯಲ್ಲಿ 1 ಮನೆಯನ್ನು ಮಾರಿ ಅವರ ಸಾಲದ ಹಣವನ್ನು ಹಿಂದಿರುಗಿಸಿ ಕೊಡೋಣ. ಏನು, ಮನೆನ ಮಾರ್ತೀರಾ? ಅದಕ್ಕೆಲ್ಲ ನಾನೊಪ್ಪಲ್ಲ. ಅರೆ, ನಿನ್ನ ಬಳಿ ಇನ್ನೇನಾದ್ರೂ ಐಡಿಯಾ ಇದ್ರೆ ಹೇಳು. 5 ಜನರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕಿ ಅವಾಗ ಹಣ ಪಡಿಬಹುದು. ನಾನು ಕಂಪ್ಲೇಂಟ್ ಮಾಡಿ 3 ದಿನಗಳಾಯ್ತು, ಇನ್ನೂ ಅವರು ಸಿಕ್ಕಾಕೊಂಡಿಲ್ಲ. ನಿಜವಾಗ್ಲೂ ಕಳ್ಳ ಸಿಕ್ಕಿದ್ರೆ ಆಮೇಲೆ ಅವ್ರ ಜೊತೆ ವಸೂಲಿ ಮಾಡಿ ನಮಗೆ ಸೇರಬೇಕಾದ ಹಣವನ್ನು ನಾವು ತಗೊಳ್ಳೋಣ. ಹಾಗಾದ್ರೆ ಮನೆ ಮೇಲೆ ನಾವು ಸಾಲ ತಗೊಳ್ಳೋಣ, ಆಮೇಲೆ ಆ ಸಾಲವನ್ನು ತೀರಿಸೋಣ. ಆ ಸರಿ. ಹೀಗೆ ಗಂಗಮ್ಮ ಮತ್ತು ಗೋಪಾಲಂ ಬ್ಯಾಂಕಿಗೆ ಹೋಗಿ ಹಣವನ್ನು ತಂದು ಆ ಮಹಿಳೆಯರಿಗೆ ಕೊಟ್ಟ. ಆನಂತರ ಅವನಿಗೆ ಸಾಲವನ್ನು ತೀರಿಸಲು 2 ವರ್ಷಗಳು ಕಳೆಯಿತು. ಆದರೂ ಕೂಡ ಆ ಕಳ್ಳರು ಸಿಗಲೇ ಇಲ್ಲ. ಹೀಗೆ ಗೋಪಾಲಂ ವಸತಿ ಗೃಹವನ್ನು ನೋಡ್ಕೊಂಡಿದ್ದ. ಹೀಗೆ ಗಂಗಮ್ಮ ಮಾಡಿದ ಕೆಲಸ ಆ ಊರಿನವರಿಗೆಲ್ಲ ವಿಷಯ ತಿಳಿಯಿತು.